ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕರಾಳತೆ ಬಿಚ್ಚಿಟ್ಟ ಎಸ್ಪಿಪಿ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ದ ಡಿ ಡೆವಿಲ್ ಗ್ಯಾಂಗ್. ಅಂದು ರಾತ್ರಿ ಅಕ್ಷರಶಃ ರಾಕ್ಷಸರಾಗಿದ್ರ ದರ್ಶನ್ ಅಂಡ್ ಟೀಮ್. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಕಿರಾತಕರು. ಕರೆಂಟ್ ಶಾಕ್ ಕೊಟ್ಟು ಖುಷಿ ಪಟ್ಟು ಅಟ್ಟಹಾಸ ಮೆರೆದಿದ್ರು. ಆತ ನರಳುತ್ತಿರಬೇಕಾದ್ರೆ ನಗ್ತಾ ಇದ್ರಂತೆ ಆರೋಪಿಗಳು. ನ್ಯಾಯಾಲಯದಲ್ಲಿ ಕರಾಳತೆ ಬಿಚ್ಚಿಟ್ಟ ಸರ್ಕಾರಿ ವಕೀಲರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಹೊರಬೀಳ್ತಾ ಇದೆ. ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕರಾಳತೆಯನ್ನ ಎಸ್ಪಿಪಿ ಅವರು ಬಿಚ್ಚಿಟ್ಬಿಟ್ಟಿದ್ದಾರೆ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ನೀಡಿದ್ರಂತೆ ಡಿ ಡೆವಿಲ್ ಗ್ಯಾಂಗ್. ಚಿತ್ರದುರ್ಗದಿಂದ 33 ವರ್ಷದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆಯ ಶೆಡ್ ನಲ್ಲಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇನ್ನು ಕೋರ್ಟ್ ನಲ್ಲಿ ಎಸ್ಪಿಪಿ ಒಂದಿಷ್ಟು ಕರಾಳತೆಯ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅಂದು ರಾತ್ರಿ ಅಕ್ಷರಶಃ ರಾಕ್ಷಸರಾಗಿದ್ರ ದರ್ಶನ್ ಅಂಡ್ ಟೀಮ್ ಎನ್ನುವಂತ ಪ್ರಶ್ನೆ. ಪಟ್ಟಣಗೆರೆಯ ಶೆಡ್ ನಲ್ಲಿ ಆ ರಾತ್ರಿ ದರ್ಶನ್ ಅಂಡ್ ಗ್ಯಾಂಗ್ ಅಕ್ಷರಶಃ ರಾಕ್ಷಸರ ವರ್ತನೆಯನ್ನ ಮಾಡಿದ್ದಾರೆ. ನಟನಲ್ಲ, ನಟ ಭಯಂಕರನ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರಂತೆ ಕಿರಾತಕರು. ಕರೆಂಟ್ ಶಾಕ್ ಕೊಟ್ಟು ಖುಷಿ ಪಟ್ಟು ಅಟ್ಟಹಾಸವನ್ನ ಮೆರೆದಿದ್ರಂತೆ. ಕೋರ್ಟ್ ನಲ್ಲಿ ಎಸ್ಪಿಪಿ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆತ ನರಳಬೇಕಾದ್ರೆ ನಗ್ತಾ ಇದ್ರಂತೆ ಆರೋಪಿಗಳು. ಎಂತಹ ಮನಸ್ಥಿತಿ! ಒಂದು ಕಡೆಯಲ್ಲಿ ಮಾನವೀಯತೆ ಇಲ್ಲದೆ ಮರ್ಮಾಂಗಗಳ ಮೇಲೆ ಗಂಭೀರವಾಗಿ ಹೊಡೆದು ಸಾಯಿಸಲಾಗಿದೆ. ರೇಣುಕಾ ಸ್ವಾಮಿ ಸಸ್ಯಾಹಾರವನ್ನ ತಿನ್ನುವಂತವನು, ಆದ್ರೂ ಕೂಡ ಮಾಂಸಾಹಾರವನ್ನ ತಿನ್ನುವಂತೆ ಆತನಿಗೆ ಬಲವಂತ ಮಾಡಿ ಚಿತ್ರ ಹಿಂಸೆಯನ್ನ ಕೊಡಲಾಗಿದೆ. ಇತ್ತ ಎಸ್ಪಿಪಿ ಅವರು ಕರಾಳತೆಯ ಆ ಗ್ಯಾಂಗ್ ಏನಿದೆಯಲ್ಲ, ಡಿ ಡೆವಿಲ್ ಗ್ಯಾಂಗ್, ಇದರ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಕರೆಂಟ್ ಶಾಕ್ ಅನ್ನು ಕೊಟ್ಟು ಖುಷಿ ಪಟ್ರಂತೆ. ಇಂತಹ ಮನಸ್ಥಿತಿ ಇರಬಹುದು. ಆತ ನರಳಬೇಕಾದ್ರೆ ಆತನ ನೋಡಿ ನಗ್ತಾ ಇದ್ರಂತೆ ಈ ಕಿರಾತಕರು. ನ್ಯಾಯಾಲಯದಲ್ಲಿ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ ಸರ್ಕಾರಿ ವಕೀಲರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂತಹ ಮನಸ್ಥಿತಿ ಇರುವಂತದ್ದು. ನಟ ದರ್ಶನ್ A2 ಆರೋಪಿಯಾಗಿದ್ದಾರೆ. ಇನ್ನು ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರಂತೆ ಪಟ್ಟಣಗೆರೆಯ ಶೆಡ್ ನಲ್ಲಿ. ನಟನಲ್ಲ, ನಟ ಭಯಂಕರವಾಗಿರುವಂತಹ ಮನಸ್ಥಿತಿ ಇದು. ಎಂತಹ ಮನಸ್ಥಿತಿ ಇರಬಹುದು. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರಂತೆ ಕಿರಾತಕರು. ಇನ್ನ ಕರೆಂಟ್ ಶಾಕ್ ಇಂದ ವಿಲವಿಲ ಅಂತ ಒದ್ದಾಡ್ತಾ ಇದ್ರೆ, ನರಳುತ್ತಾ ಇದ್ರೆ ಅದನ್ನ ನೋಡಿ ಖುಷಿ ಪಟ್ರಂತೆ ಈ ಕಿರಾತಕರು. ಇದೆಂಥ ಮನಸ್ಥಿತಿ ಇರಬಹುದು. ನ್ಯಾಯಾಲಯದಲ್ಲಿ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ ಸರ್ಕಾರಿ ವಕೀಲರು. ಕೋರ್ಟ್ ನಲ್ಲಿ ದರ್ಶನ್ ಮತ್ತು ಗ್ಯಾಂಗಿನ ಈ ಕರಾಳ ಮುಖವನ್ನ, ಬಣ್ಣದ ಮುಖವೊಂದು ಕಡೆಯಾದರೆ ನಟನಾಗಿ ಬಣ್ಣ ಹಚ್ಚಿ ಹಿಂದೆ ಈತ ರಾಕ್ಷಸನ ಮುಖ ಇದೆ ಎನ್ನುವಂತ ಪ್ರಶ್ನೆ ಬರ್ತಾ ಇದೆ.